ಶಾಲೆ ಇತ್ತು. ಆ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯ ವಾಚ್ ಕಳುವಾಗಿತ್ತು. ಆ ವಿದ್ಯಾರ್ಥಿ ಸರ್ಗೆ ಹೇಳ್ದ, ಇಲ್ಲ ನನ್ನ ವಾಚ್ ಕಳುವಾಗಿದೆ ಗುರುಗಳೇ. ಅವರು ಸರು ವಿಚಾರ ಮಾಡಿದ್ರು, ಈಗ ಯಾರು ತಗೊಂಡಿರೋ ವಾಚ್ ಕೊಡ್ರಿ ಅಂತ ನಾ ಹೇಳಿದ್ರ, ತಗೊಂಡು ವ್ಯಕ್ತಿ ತಂದು ಕೊಟ್ಟ ಅಂದ್ರ ಎಲ್ಲ ಕ್ಲಾಸ್ನಲ್ಲಿರೋ ವಿದ್ಯಾರ್ಥಿಗಳು ಇವ ಕಳ್ಳದಾನಂತ ಉಳಿದ ವಿದ್ಯಾರ್ಥಿಗಳು ಅವನನ್ನು ಕಳ್ಳ ಕಳ್ಳ ಅಂತಾರಂತ ತಿಳ್ಕೊಂಡು ಗುರುಗಳೊಂದು ಹೊಸ ಐಡಿಯಾ ಹುಡುಕಿದ್ರು. ಈಗ ನಿಮಗೆಲ್ಲರಿಗೆ ಕಣ್ಣು ಕಟ್ಟುತ್ತೇನೆ, ಯಾರು ವಾಚ್ ತೊಗೊಂಡ್ರಿ ಕೊಡ್ಬೇಕಂತ ಹೇಳಿದ್ರು. ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಕಣ್ಣು ಕಟ್ಟಿದ್ರು. ಚೆಕ್ ಮಾಡ್ಕೊಂತ ಬಂದ್ರು. ಒಬ್ಬ ವಿದ್ಯಾರ್ಥಿ ಕಿಶೆದಾಗ ವಾಚ್ ಸಿಕ್ತು. ಸಿಕ್ಕ ಮೇಲೆ ಎಲ್ಲರ ಕಣ್ಣಿನ ಬಟ್ಟೆ ಬಿಚ್ಚಿ ಆ ವಿದ್ಯಾರ್ಥಿಗೆ ಯಾರಿಗೆ ಕಳೆದಿತ್ತಲ್ಲ ಅವನಿಗೆ ಕೊಟ್ರು. ಆ ಹುಡುಗೇನು ವಾಚ್ ಯಾರ ಕಡೆ ಸಿಕ್ಕಿತ್ತಲ್ಲ ಅವನಿಗೆ ನಮ್ಮ ಪೇರೆಂಟ್ಸಿಗೆ ಕರೆಸ್ಬೋದು, ಅಥವಾ ನಾಳೆ ಕ್ಲಾಸ್ನಾಗ ಕರೆದು ಬಡಿಬಹುದು, ಅಥವಾ ನನ್ನ ಕ್ಲಾಸ್ನಿಂದ ಸಸ್ಪೆಂಡ್ ಮಾಡಬಹುದು ಅಂತ ಚಿಂತೆ ಹುಡುಗ. ಸರ್ ಏನೂ ಮಾಡಲಿಲ್ಲ. ಒಂದು 10-12 ವರ್ಷ ಆದಮೇಲೆ ಆ ಹುಡುಗ ದೊಡ್ಡ ಆಫೀಸರ್ ಆಗಿದ್ದ. ಆಗ ಇವ್ರು ಸರ್ ರಿಟೈರ್ಡ್ ಆಗಿದ್ರು. ಅವ್ರ ಮನೆಗೆ ಬಂದು ನಮಸ್ಕಾರ ಮಾಡ್ದ. ಗುರುಗಳನ್ನ ಪರಿಚಯ ಹತ್ತನ್ರಿ ಅದು. ಇಲ್ಲಪ್ಪ, ಯಾರು ಗೊತ್ತಾಗ್ಲಿಲ್ಲ. ಇಲ್ಲ, ಅವತ್ತು 10-12 ವರ್ಷದಿಂದ ಒಂದು ಶಾಲ್ಯಾಗ ವಾಚ್ ಕಳೆದಿತ್ತಲ್ಲ. ಹೌದು, ಇರಬಹುದು. ನೆನಪಿಗೆ ಬಂತ ನಿಮಗ? ಏನೋ ಸ್ವಲ್ಪ ನೆನಪಿಗೆ ಬಂದಂಗೆ ಆತಪ್ಪ. ಇಲ್ಲ, ಅವತ್ತ ವಾಚ್ ಕಳ ಮಾಡಿದವ್ರು ಯಾರು ಗೊತ್ತ ನಿಮಗ? ಇಲ್ಲ, ಗೊತ್ತಿಲ್ಲ ಅಂತ. ಅಲ್ಲಿ ಸರ್, ನೀವು ಒಂದು ಹುಡುಗನ ಬಕ್ಕಣದಂದು ವಾಚ್ ತಗೊಂಡ್ರಲ್ಲ, ಯಾರಂತ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ಗೊತ್ತಾಗ್ಲಿಲ್ಲ. ಅಲ್ಲ, ತಗೊಂಡವ್ರು ನೀವಲ್ಲಿ ಹೆಂಗ್ ಗೊತ್ತಾಗ್ಲಿಲ್ಲ ನಿಮಗ? ಇಲ್ಲ, ನನ್ನ ವಿದ್ಯಾರ್ಥಿ ಕಳ್ಳ ಅಂತ ತಿಳ್ಕೊಂಡು ಹುಡುಗರಿಗೆ ಗೊತ್ತಾಗಬಾರ್ದಂತ ಬರೀ ಅವ್ರಿಗಷ್ಟ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿಲ್ಲ, ನಾನು ನನ್ನ ವಿದ್ಯಾರ್ಥಿ ಕಳ್ಳ ಯಾರಂತ ಗೊತ್ತಾಗಬಾರ್ದಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದೆ ಅಂದ. ಅಂದ್ರೆ ಒಬ್ಬ ಶಿಕ್ಷಕನ ವೃತ್ತಿ, ಪ್ರವೃತ್ತಿ, ಒಂದು ಧ್ಯೇಯ, ವಿಷನ್ ಎಷ್ಟು ದೊಡ್ಡದಿರುತ್ತದೆ. ಪಾಪ ಈಗ ಅವ್ರಿಗೆ ಬಿಸಿ ಊಟದ ಲೆಕ್ಕ ಇಡೋದ್ರಾಗನ ಅವ್ರ ಲೆಕ್ಕ ತಪ್ಪಿಬಿಟ್ಟೈತಿ. ಒಂದು ಶಾಲೆಯಲ್ಲಿ ಗುರುಗಳು